ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವ ಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ಮುರಳೀಧರ ಮಾತನಾಡಿ, ಸ್ವಾವಲಂಬಿ ಹಾಗೂ ಸ್ವಾಭಿಮಾನದ ಬದುಕು ನಡೆಸಲು ಪ್ರತಿಯೊಬ್ಬರಿಗೂ ಉದ್ಯೋಗದ ಅವಶ್ಯಕತೆ ಇದೆ. ಸಂಘಗಳ ಪ್ರತಿಯೊಬ್ಬ ಸದಸ್ಯರುಗಳು ಸ್ವ ಉದ್ಯೋಗವನ್ನ ಮಾಡಲು ಉತ್ತೇಜನ ನೀಡಲಾಗುತ್ತೆ. ಸದಸ್ಯರುಗಳು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾದ ಯೋಜನಾಧಿಕಾರಿ ವರುಣ್ ಬ್ಯಾಂಕಿನಿಂದ ದೊರೆಯುವ ಸಾಲಗಳು, ಅನುಸರಿಸಬೇಕಾದ ಕ್ರಮಗಳು, ದಾಖಲೆಗಳು ಹಾಗೂ ವ್ಯವಹಾರದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಉಮೇಶ್ ಪೂಜಾರಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ನೀವು ಕೆಲಸವನ್ನು ಮಾಡಿದಾಗ ನಿಜವಾದ ಫಲಿತಾಂಶವನ್ನು ನಾವು ಮಾಡಬಹುದು. ಅದರಿಂದ ಇವತ್ತು ಈ ಸ್ವಾಉದ್ಯೋಗ ಪ್ರೇರಣೆ ಶಿಬಿರ ಸಿಡ್ಬಿ ಸಂಸ್ಥೆಯಿಂದ ಇದೊಂದು ದೊಡ್ಡ ಅವಕಾಶ ಸಂಸ್ಥೆಗೆ ಸಿಕ್ಕಿತು. ನಮಗೆ ಈಗ ನಾವು SBI ಬ್ಯಾಂಕಿನ ಪ್ರತಿನಿಧಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರತಿನಿಧಿ, ನಮ್ಮ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಎರಡೂ ಕಡೆ ನಮ್ಮ ವ್ಯಾಪ್ತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತೇವೆ. ನಮಗೆ ಹಣಕಾಸಿನ ಸಾಲ ಸೌಲಭ್ಯ ಏನೇ ಕೊಡುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡುತ್ತೆ. ಆದ್ರೆ ಈ ಹಣಕಾಸಿನ ನೆರವು ಕೊಡುವುದಕ್ಕೆ ಪ್ರಮುಖ ಮುಖ್ಯರು ಧರ್ಮಸ್ಥಳದಿಂದ ಮತ್ತು ಮಾತೃಶ್ರೀಯವರು ಜವಾಬ್ದಾರಿಯಾಗಿ, ಯಾಕೆ ನಾಳೆ ನಾವು ಈ ದುಡ್ಡನ್ನು ಪಡೆಯುವ, ಏಕೆಂದ್ರೆ ಇಲ್ಲಿ ಕೂತಂತ ಸದಸ್ಯರು ನೀವೆಲ್ಲರೂ ಸಂಘದಲ್ಲಿ ನೋಡ್ಬೋದು. ನಾವು ಬ್ಯಾಂಕ್ ಕೆಲವರು ಖಾತೆ ಇರ್ಬೋದು, ಬ್ಯಾಂಕಲ್ಲಿ ವ್ಯವಹಾರ ಇರ್ಬೋದು, ಆದ್ರೆ ಹೆಚ್ಚಿನ ಸದಸ್ಯರು ನೀವು ಬ್ಯಾಂಕಿನಲ್ಲಿ ಖಾತೆ ಇಲ್ಲದಿದ್ರು, ಆ ವ್ಯವಹಾರದ ಬ್ಯಾಂಕಿನವರಿಗೆ ನಿಮ್ಮ ಬಗ್ಗೆ ಸಂಪರ್ಕ ಇಲ್ಲದಿದ್ರು, ಇವತ್ತು ನಿಮ್ಮ ಸಂಘದ ದಾಖಲಾತಿಯನ್ನು ತಗೊಂಡೋಗಿ ಬ್ಯಾಂಕಿಗೆ